चक्कर अफाश कहाँ है रवि सर? ಓಕೆ, ಎಲ್ಲರಿಗೂ ನಮಸ್ಕಾರ ಗೈಸ್. ಇವತ್ತೊಂದು ದಿನ ನಾವು ಸೀಮಾ ಎಂಟರ್ಪ್ರೈಸಸ್ ಅಲ್ಲಿ ಇದ್ದೀರಿ. ಸೀಮಾ ಎಂಟರ್ಪ್ರೈಸಸ್ ಗೆ ನಾವು ಬಂದಿದ್ದೀರಿ. ಇವತ್ತೊಂದು ದಿನ ನಾವು ಸೀಮಾ ಎಂಟರ್ಪ್ರೈಸಸ್ ಓನರ್ MD ಸರ್ ಆರಿಫ್ ಸರ್ ಜೊತೆ ಇದ್ದೀರಿ. ಇವತ್ತು ಅವ್ರ ಜೊತೆ ಮಾತಾಡಲಿಕ್ಕೆ ಬಂದಿದ್ದೀರಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ ಸರ್. 15th ಆನಿವರ್ಸರಿ ಸೀಮಾ ಎಂಟರ್ಪ್ರೈಸಸ್ ಅದು ಸೂಪರ್ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಇವತ್ತೊಂದು ದಿನ ನಾವು ನಿಮ್ಮ ಒಂದು ಎಂಟರ್ಪ್ರೈಸಸ್ ಬಗ್ಗೆ ಒಂದು ಸ್ವಲ್ಪ ತಿಳುವಳಿಕೆನ ತಿಳ್ಕೊಳಕ್ಕೆ ಮಾತುಕತೆ ಮಾಡ್ತಿದ್ದೀರಿ. ಓಕೆ. ಸೊ ಸರ್, ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಸೀಮಾ ಎಂಟರ್ಪ್ರೈಸಸ್? ಸೀಮಾ ಎಂಟರ್ಪ್ರೈಸಸ್ ಮೊಬೈಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು 2009ರಲ್ಲಿ. 2009ನಲ್ಲಿ ಒಂದು ಬ್ರಾಂಚ್ ಇತ್ತು ನಮ್ದು. ಸೊ ಅದಾದ್ಮೇಲೆ 2013 ಬ್ರಾಂಚಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಓಕೆ. ಸೊ ಇಲ್ಲಿ ಇವಾಗ 11 ಸ್ಟೋರ್ಸ್ ಇದೆ. 11 ಸ್ಟೋರ್ಸ್ ಬ್ಯಾಂಗ್ಳೂರಲ್ಲಿ ಇದೆ. ಸೊ ಲೊಕೇಟೆಡ್ ಬಂದ್ಬಿಟ್ಟು ವಿಜಯನಗರ, ಬಸವೇಶ್ವರ ನಗರ, ರಾಜಾಜಿನಗರ, ಆಮೇಲೆ ಕೆಂಗೇರಿ, ಕಮಲಾನಗರ, ಸೊ ಮುಂತಾದ ಕಡೆಗಳಲ್ಲಿ ಒಂದು 11 ಸ್ಟೋರ್ಸ್ ಇದೆ. ಸೊ ಸರ್, ಇನ್ನು ಮುಂದೆ ಬೆಳೆಸಲ ಪ್ಲಾನ್ ಏನಾದ್ರು ಇದೆಯಾ? ಇದೆ. ಬೆಳೆಯುತ್ತೆ. ಎಸ್ ಇದೆ. ಇನ್ನು ಬ್ರಾಂಚಸ್ ಓಪನ್ ಮಾಡ್ಬೇಕಂತ. ಇನ್ನು ಬ್ರಾಂಚಸ್ ಓಪನ್ ಆಗುತ್ತೆ. ಓಕೆ. ಸೊ ಸರ್, ಸೀಮಾ ಎಂಟರ್ಪ್ರೈಸಸ್ ಅಲ್ಲಿ ಒಂದು ಕಸ್ಟಮರ್ ಬಂದು ಪರ್ಚೇಸ್ ಮಾಡ್ಬೇಕಂದ್ರೆ ಏನು ಬೇರೆ ಏನ್ ಸಿಗುತ್ತೆ ಇಲ್ಲಿ, ಬೇರೆ ಕಡೆ ಸಿಗದೆ ಇರುವಂತದ್ದು ಏನ್ ಇಲ್ಲಿ ಸಿಗುತ್ತೆ ಅಂತ ಕನ್ಸ್ಯೂಮರ್ಗೆ, ಆಸ್ ಎ ಕನ್ಸ್ಯೂಮರ್? ಕಸ್ಟಮರ್ ಇವಾಗ ಏನಾಗಿದೆ ಅಂದ್ರೆ, ಕಸ್ಟಮರ್ಗೆ ಯಾವ್ದು ಬಂದು ಕೇಳ್ತಾರೆ ಅದಕ್ಕಿಂತ ಒಳ್ಳೆ ಫೋನ್ ನಮ್ಮಲ್ಲಿ ಹುಡುಗರು ಸಜೆಸ್ಟ್ ಮಾಡ್ತಾರೆ ಕಸ್ಟಮರ್ಗೆ ಒಂದು. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಇರುವಂತ ಪ್ರಮೋಟರ್ಸ್ ಆಗ್ಲಿ, ಮ್ಯಾನೇಜರ್ಸ್ ಆಗ್ಲಿ, 10 ವರ್ಷ ಎಕ್ಸ್ಪೀರಿಯನ್ಸ್, ಮೋರ್ ದೆನ್ 10 ಇಯರ್ಸ್ ಸರ್. ಇಟ್ ಇಸ್ ಅ ವೆರಿ ಲಾಂಗ್ ಜರ್ನಿ. ಹೌದು. ಸೊ ಆಮೇಲೆ ನಮ್ಮಲ್ಲಿ ಬರೋ ಪ್ರತಿಯೊಂದು ಕಸ್ಟಮರ್ ಫೇಸ್ ವ್ಯಾಲ್ಯೂ ಇರುತ್ತೆ. ಅದೇ ಸೇಮ್ ಬಾಯಿ ಅಟೆಂಡ್ ಮಾಡ್ತಾರೆ, ಪ್ರತಿ ಸಲ ರಿಪೀಟೆಡ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಒಂದು ಕಸ್ಟಮರ್ಗೆ ನಮ್ಮ ಸೀಮಾ ಎಂಬ ಒಂದು ಫರ್ಮ್ ಮೇಲೆ ಒಂದು ಟ್ರಸ್ಟ್ ಬಿದ್ದಿದೆ. ಓಕೆ. ಸೊ ಅದಕ್ಕೆ ಪ್ರತಿ ಸಲನು ಸೀಮಾ ಅಂತ ಹುಡ್ಕೊಂಡ್ ಬರ್ತಾ ಇದು ಮಾಡ್ತಾರೆ. ಓಕೆ ಸರ್, ಇಲ್ಲೆಲ್ಲ ನಾನು ನೋಡ್ದಂಗೆ ಸ್ವಲ್ಪ ಈ ಕಡೆ ಎಲ್ಲ ತೋರಿಸಿ ಸರ್. ಸುಮಾರು ಅರೇಂಜ್ಮೆಂಟ್ಸ್, ಡೆಕೋರೇಷನ್ಸ್ ಎಲ್ಲ ನಡೀತಾ ಇದೆ. ಹೌದು. ಸೊ ಏನ್ ಇದು ಅಂತ ನಡೀತಾ ಇದೆ ಸರ್ ಅಂತ, ಏನು ಆಫರ್ಸ್ ಪರ್ಟಿಕ್ಯುಲರ್ ಆಗಿ ನಡೀತಾ ಇದೆ ಅಂತ, ಯಾವ ಬ್ರಾಂಡ್ಸ್ ಮೇಲೆ, ಎಲ್ಲಾ ಬ್ರಾಂಡ್ಸ್ ಮೇಲೆ? ಓಕೆ. ಇವತ್ತು ಸ್ಪೆಷಲ್ ಆಗಿಬಿಟ್ಟು ಐಫೋನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು. ಓಕೆ. 50% ಸೇಲ್ ಅಂತ. ಓಕೆ. ಆಮೇಲೆ ಎಕ್ಸ್ಚೇಂಜ್ ಆಫರ್ಸ್ ನಡೀತಾ ಇದೆ. ಆಮೇಲೆ ಗಿಫ್ಟ್ ಐಟಮ್ಸ್ ಕೊಡ್ತಾ ಇದ್ದೀವಿ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಐಫೋನ್ ಪರ್ಚೇಸ್ ಮಾಡಿದ್ರೆ ಬರೀ ಕಸ್ಟಮರ್ 999 rupees ಕೊಟ್ರೆ ಸಾಕು. ಸೊ ಅವ್ರಿಗೆ ನಾವು 8,500 ರೂಪಾಯಿ ವರ್ತ್ ಪ್ರಾಡಕ್ಟ್ ಸ್ವಿಸ್ ಮಿಲಿಟರಿ ಟ್ರಾಲಿ ಬ್ಯಾಗ್ ನಾವು ಫ್ರೀ ಅಂದ್ರೆ 999 ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಇನ್ ಕೇಸ್ ಇಲ್ಲ ಅಂದ್ರೆ ಅವ್ರಿಗೆ ಟ್ರಾಲಿ ಬ್ಯಾಗ್ ಬೇಡ ಅಂದ್ರೆ 3-in-1 ಚಾರ್ಜರ್ ಬರುತ್ತೆ. ಸೊ ಅದರಲ್ಲಿ ಫೋನು ಚಾರ್ಜ್ ಮಾಡ್ಬೋದು, ಆಮೇಲೆ ವಾಚ್ ಚಾರ್ಜ್ ಮಾಡ್ಬೋದು, ಏರ್ಪೋರ್ಟ್ ಚಾರ್ಜ್ ಮಾಡ್ಬೋದು. 3-in-1 ಅದು 749 ಚಾರ್ಜ್ ಮಾಡ್ತೀವಿ. ಸೊ ಅದ್ರ ಕಾಸ್ಟ್ ಅರೌಂಡ್ 5,000 to 6,000 ರೂಪೀಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ. ಓಕೆ. ಒರಿಜಿನಲ್ ಪ್ರಾಡಕ್ಟ್ ಎಲ್ಲ. ಸೊ ಇದು ಸೇಮ್ ಪ್ರಾಡಕ್ಟ್ ನಾನು ಮೊನ್ನೆ ನಿಮ್ಗೆ ಹೇಳಿದ್ದು 4,990 ರೂಪೀಸ್ ವೈರ್ಲೆಸ್ ಚಾರ್ಜರ್ ನ 799 ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಆಫರು ಇವತ್ತೊಂದು ದಿನ ಇಂದ ಸ್ಟಾರ್ಟ್ ಆಗಿದೆ. ಸೊ ಸರ್, ಇದು June 1st ಇಂದ ಇವತ್ತು ಸ್ಟಾರ್ಟ್ ಮಾಡಿದ್ದೀರಾ? ಎಷ್ಟು ದಿನ ನಡೆಯುತ್ತೆ ಸರ್ ನಿಮಗೆ ಆನಿವರ್ಸರಿ ಸೇಲ್? June 31st ತನಕ ಇರುತ್ತೆ. ಈ ತಿಂಗಳು ಫುಲ್ ನಾವು ನಮ್ಮ ಎಲ್ಲ 11 ಸ್ಟೋರ್ ಅಲ್ಲೂ ನಾವು ನಡೆಸ್ತಾ ಇದ್ದೀವಿ. ಓಕೆ. ಸೊ ಈ ಆಫರ್ ಬೇಸಿಕಲಿ June 1st ಇಂದ June 30th ವರೆಗೂ 15th ಆನಿವರ್ಸರಿ ಸೀಮಾ ಎಂಟರ್ಪ್ರೈಸಸ್ ಸೇಲ್ ಎಲ್ಲ ಕಡೆ ಇರುತ್ತೆ. ನೀವು ಎಲ್ಲ ಸ್ಟೋರ್ಸ್, ಯಾವುದೇ ಸ್ಟೋರ್ಗೆ ನೀವು ವಿಸಿಟ್ ಮಾಡಿ ಈ ಆಫರ್ಸ್ ಬೆನಿಫಿಟ್ ತಗೋಬಹುದು. ಐ ಥಿಂಕ್ ಸರ್, ನಾನು ರೀಸೆಂಟ್ಲಿ ನೋಡಿದೆ ನೀವು ಲ್ಯಾಪ್ಟಾಪ್ ಕೂಡ ನಿಮ್ಮ ಇದರಲ್ಲಿ ಪೋರ್ಟ್ಫೋಲಿಯೋ ಆಡ್ ಮಾಡಿದ್ದೀರಾ. ಸೊ ಲ್ಯಾಪ್ಟಾಪ್ ಅಲ್ಲಿ ಸುಮಾರು ಆಫರ್ಸ್ ಮಾಡಿದ್ದೀರಾ ಸರ್ ನೀವು? ತುಂಬಾ ಚೆನ್ನಾಗಿದೆ ಆಫರ್ಸ್. ಅದ್ರ ಬಗ್ಗೆ ಏನಾದ್ರು ಇಷ್ಟಪಡ್ತೀರಾ? ಹೌದು. ಇವಾಗ ಈ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಜನ ಬಂದ್ಬಿಟ್ಟು ನಮ್ಮ ಹತ್ರ ನೀವು ಲ್ಯಾಪ್ಟಾಪ್ಸ್ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಇವಾಗ ಲ್ಯಾಪ್ಟಾಪ್ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ಅದಲ್ಲದೆ ಟಿವಿಸ್ ಕೂಡ ಫುಲ್ ಫ್ಲೆಜ್ ಆಗಿ ಟಿವಿಸ್ ಕೂಡ ಇಡ್ತಾ ಇದ್ದೀರಾ? ಆಂಡ್ರಾಯ್ಡ್, ಸ್ಮಾರ್ಟ್ ಟಿವಿ ಎಲ್ಲಾನು ಮಾಡ್ತಾ ಇದೀವಿ. ಓಕೆ. ಆಲ್ಮೋಸ್ಟ್ ಇವಾಗ ಕಸ್ಟಮರ್ ಯಾವ್ದು ಬೇಕು ಬಂದು ಕೇಳಿದ್ರು ಇಲ್ಲ ಅಂತಿಲ್ಲ. ಸೊ ಎಲ್ಲ ಪ್ರಾಡಕ್ಟ್, ಎಲೆಕ್ಟ್ರಾನಿಕ್ ಐಟಮ್ಸ್ ನಾವು ಅವ್ರಿಗೆ. ಸೊ ಬೇಸಿಕಲಿ ಸೀಮಾ ಇಸ್ ಮೂವಿಂಗ್ ಅಹೆಡ್. ಮೊಬೈಲ್ಸ್ ಜೊತೆಗೆ ಲ್ಯಾಪ್ಟಾಪ್ಸ್ ಬಂತು, ಟಿವಿಸ್ ಬಂತು. ಸೊ ಫ್ಯೂಚರ್ ಅಲ್ಲಿ ಇನ್ನೂ ಬೇಕಾದಷ್ಟು ಐಟಮ್ಸ್ ಬರುತ್ತೆ. ಎಸ್ ಸರ್. ಅಂಗಡಿ ಸೈಜ್ ನೋಡಿದ್ರೆ ಆತರ ಕಾಣಿಸ್ತಾ ಇದೆ ಸರ್, ಸುಮಾರು ಐಟಮ್ಸ್ ಇಡಬಹುದು. ಎಸ್ ಆತರ ಡಿಸೈಡ್ ಮಾಡಿದೀವಿ, ಮುಂದಕ್ಕೆ ನೋಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ಆನಿವರ್ಸರಿ ಸೂಪರ್ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್, ಎಲ್ಲರಿಗೂ ನಮಸ್ಕಾರ.